ನಮಸ್ಕಾರ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಶ್ರಾವಣ ಮಾಸದ ಮೊದಲ ಹಬ್ಬ ಪಂಚಮಿ ಹಬ್ಬ. ಕುಟುಂಬದವರೆಲ್ಲರೂ ಕೂಡ ಸಂಭ್ರಮಿಸುವಂಥ ಹಬ್ಬ. ಈ ಹಬ್ಬದ ಸಂಭ್ರಮವನ್ನು ನಾವು ನೋಡಬೇಕು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಹೋಗಬೇಕು. ಹಳ್ಳಿಗಳಲ್ಲಂತೂ ಬಹಳ ಚೆನ್ನಾಗಿ ಮಾಡ್ತಾರೆ. ಈ ಹಬ್ಬ ಅಂದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಹಬ್ಬ. ನಾವು ಈ ಬೆಂಗಳೂರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಹೇಗೆ ಹೆಣ್ಮಕ್ಳಿಗೆ ಸೀರೆ ಕೊಟ್ಟು ಆಧರಿಸ್ತಿರೋ ಹಾಗೆ ನಮ್ಮ ಹಳ್ಳಿಗಳಲ್ಲಿ ಈ ಪಂಚಮಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಉಂಡೆಕಾಯಿ ಕೊಟ್ಟು ಅದ್ರ ಜೊತೆ ಅವ್ರಿಗೆ ಶಕ್ತಿಗೆ ಅನುಸಾರವಾಗಿ ಬ್ಲೌಸ್ ಪೀಸ್ ಇರ್ಬೋದು, ಸೀರೆ ಇರ್ಬೋದು, ಒಡವೆ ಇರ್ಬೋದು, ಹೇಗೋ ಅವ್ರ ಪ್ರೀತಿ ಅವ್ರ ಶಕ್ತಿಗೆ ಅನುಸಾರವಾಗಿ ಉಡುಗೊರೆಯನ್ನ ಅಣ್ಣ ತಗೊಂಡು ಹೋಗಿ ತಂಗಿ ಮನೆ ಕೊಡ್ತಾನೆ, ಅಥವಾ ತಮ್ಮ ತಗೊಂಡು ಹೋಗಿ ಅಕ್ಕನ ಮನೆ ಕೊಡ್ತಾನೆ. ಒಟ್ಟಿನಲ್ಲಿ ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಒಂದು ಉಡುಗೊರೆ, ಅದ್ರ ಜೊತೆ ಒಂದು ಉಂಡೆಕಾಯಿ ಕೂಡ ಬರುತ್ತೆ. ಪ್ರತಿಯೊಬ್ಬರು ಕೂಡ ತಾವೆಷ್ಟೇ ಚೆನ್ನಾಗಿ ಉಂಡೆ ಮಾಡಿರಲಿ ನನ್ನ ತವ್ರ ಮನೆಯಿಂದ ಉಂಡೆಕಾಯಿ ಬರುತ್ತೆ ಅಂತ ಕಾಯುವಂಥ ಹಬ್ಬ. ನೋಡಿದ್ರ ಈ ಹಬ್ಬಗಳು ಹೇಗೆ ಕುಟುಂಬದಲ್ಲಿ ತಂದೆ ತಾಯಿ, ಅಕ್ಕ, ತಮ್ಮ, ಅಣ್ಣ, ತಂಗಿ ಇವರೆಲ್ಲರನ್ನ ಕೂಡ ಬೆಸೆಯುವಂಥ ಹಬ್ಬ ಹಿಂದಿನಿಂದಲೂ ಬಹಳ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಹಾಗೆ ನಾನು ಕೂಡ ಉಂಡೆಕಾಯಿ ಮಾಡಿದ್ದೀನಿ. ನನಗೆ ಮಗ ಮಗಳು ಇಬ್ಬರು ಇರೋದ್ರಿಂದ ನನ್ನ ಮಗ ಅವ್ರ ಅಕ್ಕನ ಮನೆಗೆ ಹೋಗಿ ಉಂಡೆಕಾಯಿನ ಕೊಟ್ಟು ಅದ್ರ ಜೊತೆ ಒಂದು ಸೀರೆಯನ್ನು ಕೊಡೋ ಒಂದು ಪದ್ಧತಿನ ನನ್ನ ಅವಳಿಗೆ ಮದುವೆ ಆದ ವರ್ಷದಿಂದಲೂ ಕೂಡ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ನನ್ನ ಮಗ, ನನ್ನ ಸೊಸೆ ಮತ್ತು ನನ್ನ ಮೊಮ್ಮಗಳು ಎಲ್ಲರೂ ಕೂಡ ಅವರ ಅಕ್ಕನ ಮನೆಗೆ ಹೋಗಿ ಅದನ್ನು ಕೊಟ್ಟು ಸಂಭ್ರಮಿಸುವಂಥ ಹಬ್ಬ. ಏನೇ ಆಗಲಿ ಹಬ್ಬಗಳು ನಮ್ಮನ್ನು ಒಟ್ಟುಗೂಡಿಸುತ್ತೆ, ನಮ್ಮ ಪ್ರೀತಿ ಬಾಂಧವ್ಯವನ್ನು ಗಟ್ಟಿ ಮಾಡುತ್ತೆ. ಅದೇ ಥರ ಇವತ್ತು ಪಂಚಮಿ ಹಬ್ಬ, ಹುತ್ತಕ್ಕೆ ಹಾಲು ಹೆರೆಯೋದು ಕೂಡ ನಮ್ಮಲ್ಲಿ ಪದ್ಧತಿ ಇದೆ. ನಾವೆಲ್ಲ ದೇವಸ್ಥಾನದಲ್ಲಿ ನಾಗಪ್ಪನ ಕಲ್ಲಿರುತ್ತೆ, ಅಥವಾ ಕೆಲವು ಕಡೆ ನಾಗಪ್ಪನ ಕಲ್ಲೇ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿಗೆ ಹೋಗಿ ಹಾಲೆರೆದು ಉಂಡೆಕಾಯಿನ ಎಡೆ ಮಾಡಿಬಿಟ್ಟು ನನ್ನ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿಟ್ಟಿರಪ್ಪ, ತವ್ರ ಮನೆ ಬಾಂಧವ್ಯ ಚೆನ್ನಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡುವಂಥ ಹಬ್ಬ. ನಾನು ಕೂಡ ಈಗ ಹೊರಟಿದ್ದೀನಿ. ಎಲ್ಲ ಉಂಡೆಕಾಯಿ ಎಲ್ಲವನ್ನ ನಾನು ಈ ಬ್ಯಾಗಲ್ಲಿ ಜೋಡಿಸ್ಕೊಂಡಿದ್ದೀನಿ. ಹೀಗೆ ನಮ್ಮ ಮನೆ ಹತ್ರನೇ ಹುತ್ತ ಅಂದರೆ ನಾಗಪ್ಪನ ಕಲ್ಲಿದೆ, ಅಲ್ಲಿಗೆ ಹೋಗ್ಬಿಟ್ಟು ಹುತ್ತಕ್ಕೆ ಹಾಲು ಹೆರೆದು ಬರ್ತೀನಿ. ಅದು ಕೂಡ ನಾನು ಕೂಡ ನೋಡಿ ಬನ್ನಿ, ನನ್ನ ಜೊತೆ ನೀವು ಬನ್ನಿ. ಆಮೇಲೆ ಈ ಒಂದು ಜಾನಪದ ಗೀತ ಇದೆ ಈ ಪಂಚಮಿ ಹಬ್ಬದ್ದು, ಆ ಹಾಡನ್ನು ಕೂಡ ಹೇಳಿದ್ದೀನಿ, ಕೇಳಿ ಆಯ್ತಾ. ಇದೇ ಈ ಸಂಚಿಕೆ ವಿಶೇಷ, ಬನ್ನಿ. ಸುಮಾರು 20 ವರ್ಷದಿಂದಲೂ ಇದು ಹುತ್ತ ಇದು. ಇಲ್ಲಿಗೆ ಬಂದು ನಾನು ಹಾಲು ಎರಿತಾ ಇರೋದು. ಆಗ್ಲೇ ಸುಮಾರು ಜನ ಬಂದು ಹುತ್ತಕ್ಕೆ ಹಾಲು ಎರೆದಿದ್ದಾರೆ. ಶೇಂಗಾ ಉಂಡೆ ಮತ್ತು ಬಾಳೆಹಣ್ಣನ್ನು ಎಡೆ ಮಾಡ್ತಾ ಇದ್ದೀನಿ. ಮಂಗಳಾರತಿ ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ನನ್ನ ತವರೂರು ಗೋಕುಲ ನಗರ, ಅಲ್ಲಿ ಇರುವುದು ರಾಜ ಮಂದಿರ. ನನ್ನ ತವರೂರು ಗೋಕುಲ ನಗರ, ಅಲ್ಲಿ ಇರುವುದು ರಾಜ ಮಂದಿರ. ಹೆಂಗೆ ಇರಲವ್ವ ತವರ್ ಮನಿ ಮರೆತ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಹೆಂಗೆ ಇರಲವ್ವ ತವರ್ ಮನಿ ಮರೆತ,
ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ನನ್ನ ತವರೂರು ಪಂಚಮಿ ಭಾರಿ, ವಾರ್ಗೆ ಗೆಳತ್ಯಾರು ನಾವು ಕೂಡಿ. ನನ್ನ ತವರೂರು ಪಂಚಮಿ ಭಾರಿ, ವಾರ್ಗೆ ಗೆಳತ್ಯಾರು ನಾವು ಕೂಡಿ. ಒಳ್ಳೆ ಸೊಗಸೇಲಿ ಒಳ್ಳೆ ಸೊಗಸೇಲಿ ಜೋಕಾಲಿ ಏರಿ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಒಳ್ಳೆ ಸೊಗಸೇಲಿ ಜೋಕಾಲಿ ಏರಿ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಎಳ್ಳು ಅವಲಕ್ಕಿ ತಂಬಿಟ್ಟು ಕುಟ್ಟಿ, ನಾನು ತಿನ್ನುವಾಕೆ ಮನ ಬಂದಂಗ. ಎಳ್ಳು ಅವಲಕ್ಕಿ ತಂಬಿಟ್ಟು ಕುಟ್ಟಿ, ನಾನು ತಿನ್ನುವಾಕೆ ಮನ ಬಂದಂಗ. ಯಾರಿಗೇನು ಯಾರಿಗೇನು ಉಳಿಯದ ಹಾಂಗ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಯಾರಿಗೇನು ಉಳಿಯದ ಹಾಂಗ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ನನ್ನ ತವರೂರು ಹರಳಹಳ್ಳಿ, ಅಲ್ಲಿ ನೆನೆಸಾನೆ ಆಂಜನೇಯ ಸ್ವಾಮಿ. ನನ್ನ ತವರೂರು ಹರಳಹಳ್ಳಿ, ಅಲ್ಲಿ ನೆಲೆಸ್ಯಾನೆ ಆಂಜನೇಯ ಸ್ವಾಮಿ. ಯವ್ವ ಬೇಡುವೆ ಯವ್ವ ಬೇಡುವೆ ನಾನೊಂದು ವರವ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಯವ್ವ ಬೇಡುವೆ ನಾನೊಂದು ವರವ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ